ಎಲ್ಲರಿಗೂ ನಮಸ್ಕಾರ. ಕನ್ನಡ ತರಗತಿಗೆ ಸ್ವಾಗತ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೇಗಿತ್ತು ಸಾಂಗು? ಚೆನ್ನಾಗಿತ್ತಾ ಮಕ್ಕಳೇ? ಹೊಸ ವರ್ಷ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತುಂಬ ಕಾತರದಿಂದ ಕಾಯ್ತಾ ಇರ್ತೀವಿ. ಪಾಶ್ಚಿಮಾತ್ಯರಿಗೆ ಜನವರಿ 1 ಹೊಸ ವರ್ಷವಾದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳ್ಬೋದು ಅಲ್ವಾ? ಹೊಸ ವರ್ಷ ಅಂದರೆ ಎಲ್ಲವೂ ಹೊಸತನದಿಂದ ಕೂಡಿರುತ್ತೆ. ಹಾಗಾಗಿ ಹೊಸ ವರ್ಷಕ್ಕಾಗಿ ವರ್ಷ ಪೂರ್ತಿ ನಾವು ಕಾಯ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಹಾಗೆಯೇ ಹೊಸ ವರ್ಷ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಯುಗಾದಿ ಹಬ್ಬ. ಯುಗಾದಿ ಹಬ್ಬವನ್ನು ಭಾರತೀಯರು ತುಂಬಾ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೀವಿ. ಹಾಗೆಯೇ ಯುಗಾದಿ ಬರ್ತಕ್ಕಂಥದ್ದು ಯಾವ ಮಾಸದಲ್ಲಿ? ಚೈತ್ರ ಮಾಸದಲ್ಲಿ. ಚೈತ್ರ ಮಾಸ ಅಂತ ಹೇಳಿದ್ರೆ ಋತುಗಳ ರಾಜ ಅಂತಲೇ ಕರೆಸ್ಕೊಂಡಿರ್ತಕ್ಕಂತಹ ವಸಂತ ಋತುವಿನ ಆಗಮನದ ಕಾಲ. ಆ ಸಂದರ್ಭದಲ್ಲಿ ಸಂಪೂರ್ಣ ಹಚ್ಚ ಹಸಿರು ತುಂಬ ಹೋಗಿರುತ್ತೆ ಪ್ರಕೃತಿನಲ್ಲಿ. ಎಲ್ಲ ಮರ ಗಿಡಗಳಲ್ಲಿ ಚಿಗುರುಗಳನ್ನು ಕಾಯಿಗಳನ್ನು ಕಾಣ್ತೀವಿ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ವಸಂತ ಮಾಸದಲ್ಲಿರ್ತಕ್ಕಂತಹ ಪ್ರಕೃತಿ ಸೌಂದರ್ಯವನ್ನು ನೋಡ್ತಕ್ಕಂಥದ್ದೇ ಒಂದು ಹಬ್ಬ ಅಂತೇಳಿ ಹೇಳ್ಬೋದು. ಹಾಗೆ ನಾನು ಯುಗಾದಿ ಅಂತ ಹೇಳಿದೆ ಅಲ್ವಾ? ಯುಗಾದಿನಲ್ಲಿ ನಾವು ಸೌರಮಾನ ಯುಗಾದಿ, ಚಂದ್ರಮಾನ ಯುಗಾದಿ ಅಂಥೇಳಿ ನೋಡ್ತೀವಿ. ಯಾವುದೇ ಯುಗಾದಿ ಇದ್ದರೂ ಕೂಡ ಚೈತ್ರ ಮಾಸದಲ್ಲಿ ಯುಗಾದಿ ಬರೋದ್ರಿಂದ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಆಚರಣೆಯನ್ನು ಮಾಡಲಾಗುತ್ತೆ. ಹಾಗೆಯೇ ಯುಗಾದಿ ಸಂದರ್ಭದಲ್ಲಿ ಸುತ್ತಲೂ ಹಸಿರಿನ ವಾತಾವರಣ ಇರುತ್ತೆ. ಇಂತಹ ಸುತ್ತಲ ಹಸಿರು ವಾತಾವರಣವನ್ನು ನೋಡಿ ಹಲವಾರು ಕವಿಗಳು ಅವರ ಮನಸ್ಸಿಗೆ ತೋಚಿದಂತಹ ಸಾಲುಗಳನ್ನು ಗೀಚಿದ್ದಾರೆ. ಕವಿಗಳಿಗೂ ಕೂಡ ತುಂಬ ಪ್ರೇರಣೆಯನ್ನು ನೀಡ್ತಕ್ಕಂತಹ ಒಂದು ಕಾಲ ಅಂತ ಹೇಳಿದ್ರೆ ಅದು ಚೈತ್ರ ಮಾಸ ಅಥವಾ ವಸಂತ ಋತುವಿನ ಕಾಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಕಷ್ಟು ಕವಿಗಳು ವಸಂತ ಋತುವಿನ ಬಗ್ಗೆ ಪದ್ಯಗಳನ್ನು ಬರೆದಿದ್ದಾರೆ. ಹಾಗೆಯೇ ಯುಗಾದಿ ಏನಕ್ಕೆ ನಾವು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಂಕ್ರಾಂತಿ ಹಬ್ಬದಲ್ಲಿ ಹೇಗೆ ಎಳ್ಳು ಬೆಲ್ಲವನ್ನು ತಿಂತೀವೋ ಹಾಗೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ತಿಂತೀವಿ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಸುಖ ಸಂತೋಷ ಎರಡೂ ಕೂಡ ಸಮನಾಗಿರಲಿ, ಇವೆರಡರ ಸಮರಸವೇ ಜೀವನ ಅಂತ ಹೇಳ್ಬೋದು. ಇಷ್ಟೆಲ್ಲ ಪೀಠಿಕೆ ಏನಕ್ಕೆ ನಾನು ಯುಗಾದಿ ಹಬ್ಬದ ಬಗ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿನದ ತರಗತಿಯಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದಂತಹ ಹಾಗೆಯೇ ಯುಗಾದಿ ಹಬ್ಬ ಯುಗದ ಆದಿ ಅಂದರೆ ಮೊದಲನೇ ಹಬ್ಬವಾದಂತಹ ಈ ಹಬ್ಬದಲ್ಲಿರ್ತಕ್ಕಂಥ ಪ್ರಕೃತಿ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ಒಂದು ಸುಂದರವಾದಂತಹ ಪದ್ಯದ ಮೂಲಕ ಹೇಳ್ತಾ ಹೋಗ್ತೀನಿ. ಯಾವುದೋ ಪದ್ಯ ಅಂತ ಹೇಳಿದ್ರೆ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ 3ನೇ ಪದ್ಯ. ಆ ಪದ್ಯದ ಹೆಸರು ಸವಿ ಚೈತ್ರ. ಏನು ಹೇಳಿ? ಸವಿ ಚೈತ್ರ. ಸವಿ ಚೈತ್ರ ಅಂತ ಹೇಳಿದ್ರೆ ಸುಂದರವಾದಂತಹ ಒಂದು ಚೈತ್ರ ಮಾಸ, ಸೊಬಗನ್ನು ನೀಡ್ತಕ್ಕಂತಹ ಒಂದು ಚೈತ್ರ ಮಾಸ, ಸಮೃದ್ಧಿಯನ್ನು ನೀಡ್ತಕ್ಕಂತಹ ಒಂದು ಚೈತ್ರ ಮಾಸ ಅಂತ ಹೇಳಿ ನಾವು ತಿಳ್ಕೊಬೋದು. ಈ ಸುಂದರವಾದಂತಹ ಪದ್ಯದಲ್ಲಿ ಯುಗಾದಿ ಸಂದರ್ಭದಲ್ಲಿ ಪ್ರಕೃತಿಯ ವಾತಾವರಣ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಾರೆ ಕವಿಗಳು. ಹಾಗಿದ್ರೆ ಆ ಕವಿಗಳ ಪರಿಚಯವನ್ನು ಈಗ ತಿಳಿದುಕೊಂಬರೋಣ. ಪದ್ಯ 3 ಸವಿ ಚೈತ್ರ. ಈ ಪದ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕವಿ ಹೆಸರು ಬಸವರಾಜ ಸಾದರ. ಕೃತಿಕಾರರ ಪರಿಚಯ. ಬಸವರಾಜ ಸಾದರ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ 1955ರಂದು ಜನಿಸಿದರು. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಬಸವರಾಜ ಕಟ್ಟಿಮನಿಯ ಕಾದಂಬರಿಗಳು ವಿಷಯದ ಮೇಲೆ ಪ್ರೌಢ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೋಡಿ, ನಾನು ಹೇಳಿದ್ನಲ್ವ ಸವಿ ಚೈತ್ರ ಅಂಥೇಳಿ. ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಯ ಹೆಸರು ಏನು ಹೇಳಿ? ಬಸವರಾಜ ಸಾದರ. ಬೋರ್ಡ್ ಮೇಲೆ ಬರೆದಿದ್ದೀನಿ ನೋಡ್ಬೋದು. ಬಸವರಾಜ ಸಾದರ ಎನ್ನುವವರು ಈ ಸವಿ ಚೈತ್ರ ಎನ್ನುವ ಪದ್ಯವನ್ನು ರಚನೆ ಮಾಡಿದ್ದಾರೆ. ಇವರು 1955ನೇ ಇಸ್ವಿನಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ಎನ್ನುವ ಗ್ರಾಮದಲ್ಲಿ ಜನಿಸಿದರು.
ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ MA ಪದವಿ. MA ಪದವಿಯನ್ನು ಪಡೆದಂತಹ ಇವರು ನಂತರ ಒಂದು ವಿಷಯದ ಮೇಲೆ ಪ್ರಬಂಧವನ್ನು ಬರೀತಾರೆ. ಯಾವುದದು ವಿಷಯ ಅಂತ ಹೇಳಿದ್ರೆ ಬಸವರಾಜ ಕಟ್ಟಿಮನಿಯ ಕಾದಂಬರಿಗಳು ಎನ್ನೋ ಒಂದು ವಿಷಯದ ಮೇಲೆ ಪ್ರಬಂಧವನ್ನು ಮಂಡಿಸ್ತಾರೆ. ಹಾಗಾಗಿ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ಸಿಗುತ್ತದೆ. ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಯಾವೆಲ್ಲ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಇವರು ಸಿಸಿಫಸರ ಸುತ್ತು, ತಪ್ದಂಡ, ಹೊಸ ಆಲೋಚನೆ, ಮೃದುವಾಗಿ ಮುಟ್ಟು ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸಿಸಿಫಸರ ಸುತ್ತು ಇವರು ರಚನೆ ಮಾಡಿರ್ತಕ್ಕಂತಹ ಕವನ ಸಂಕಲನ ಇದು. ಹಾಗೆಯೇ ತಪ್ದಂಡ ಎನ್ನುವ ಕಥಾ ಸಂಕಲನವನ್ನು ರಚನೆ ಮಾಡಿದ್ದಾರೆ. ಕವನ ಸಂಕಲನ, ಕಥಾ ಸಂಕಲನ. ಕವನ ಸಂಕಲನ ಅಂದರೆ ಹಲವಾರು ಕವನಗಳು ಇರತಕ್ಕಂತಹ ಒಂದು ಸಂಕಲನ ಅಂದರೆ ಕೂಡುವಿಕೆಯಿಂದ ಕೂಡಿರ್ತಕ್ಕಂಥ ಒಂದು ಪುಸ್ತಕ. ಕಥಾ ಸಂಕಲನ ಅಂದರೆ ಹಲವಾರು ಕಥೆಗಳಿಂದ ಕೂಡಿರ್ತಕ್ಕಂಥ ಒಂದು ಪುಸ್ತಕ. ಹೊಸ ಆಲೋಚನೆ ಎನ್ನುವ ಒಂದು ವಿಮರ್ಶಾ ಕೃತಿಯನ್ನು ಬರೆದಿದ್ದಾರೆ. ಮೃದುವಾಗಿ ಮುಟ್ಟು ಎನ್ನುವ ಪ್ರಬಂಧವನ್ನು ರಚನೆ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಹಾಗೆಯೇ ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಕೂಡ ಲಭಿಸಿದೆ. ಜಯತೀರ್ಥ ರಾಜಪುರೋಹಿತ ಸ್ಮಾರಕ ಬಹುಮಾನ ಲಭಿಸಿದೆ. ಅದರ ಜೊತೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಕೂಡ ಇವರಿಗೆ ಬಂದಿದೆ. ಪ್ರಸ್ತುತ ನಿಮಗಿರ್ತಕ್ಕಂತಹ ಸವಿಚೈತ್ರ ಎನ್ನುವ ಪದ್ಯವನ್ನು, ಸುಂದರವಾದಂತಹ ಪದ್ಯವನ್ನು ಸಿಸಿಫಸರ ಸುತ್ತು ಅನ್ನೋ ಒಂದು ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಹೆಸರೇ ಒಂದು ರೀತಿ ವಿಭಿನ್ನವಾಗಿದೆ, ಸಿಸಿಫಸರ ಸುತ್ತು. ಏನಿದು ಸಿಸಿಫಸ್ ಅಂತ ಹೇಳಿ ನೋಡೋದಾದರೆ, ಒಬ್ಬ ಗ್ರೀಕ್ ದೊರೆಯ ಹೆಸರು. ಈ ಸಿಸಿಫಸ್ ಅಂತಕ್ಕಂಥದ್ದು ಗ್ರೀಕ್ ದೊರೆಯ ಹೆಸರು. ಈತ ಪ್ರಾಣಾಪಾಯದಿಂದ 4 ಬಾರಿ ಪಾರಾಗಿ ಮೃತ್ಯುವನ್ನೇ ನಾನು ಗೆಲ್ಲಬೇಕು ಅಂತ ಹೇಳಿ ದೇವರ ಹತ್ರ ಮೊರೆ ಹೋಗ್ತಾನಂತೆ. ಆಗ ದೇವರು ಚೂಪಾದ ಬೆಟ್ಟದ ಮೇಲೆ ನೀನು ನಿಂತ್ಕೊಂಡು ಆ ದೊಡ್ಡ ಬಂಡೆಯನ್ನು ಅಲ್ಲಿ ನಿಲ್ಲಿಸು ಅಂತ ಹೇಳ್ತಾರಂತೆ. ಆ ಪ್ರಯತ್ನದಲ್ಲಿ ರಾಜ ನಿರಂತರವಾಗಿ ಪ್ರಯತ್ನಿಸ್ತಾನೆ ಇದ್ದಾನೆ. ಅಂದರೆ ಸೋತ್ರು ಕೂಡ ಆ ಕಾರ್ಯದಲ್ಲಿ ಈಗಲೂ ತೊಡಗಿದ್ದಾನೆ ಅಂತಕ್ಕಂಥದ್ದು ಗ್ರೀಕರ ನಂಬಿಕೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಕವನ ಸಂಕಲನ ಇದು. ಸಿಸಿಫಸರ ಸುತ್ತು ಅನ್ನೋ ಕವನ ಸಂಕಲನದಿಂದ ಪ್ರಸ್ತುತ ಸವಿಚೈತ್ರ ಎನ್ನುವ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಕವಿ ಪರಿಚಯವನ್ನು ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ಹೇಳ್ತೀನಿ. ಸವಿಚೈತ್ರ ಎನ್ನುವ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಯ ಹೆಸರು ಬಸವರಾಜ ಸಾದರ. ಇವರು 1955ನೇ ಇಸ್ವಿನಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದರು. ಇವರು MAನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ರು. ಹಾಗೆಯೇ ಸಾಕಷ್ಟು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಸಿಸಿಫಸರ ಸುತ್ತು ಅನ್ನುವ ಕವನ ಸಂಕಲನ, ತಪ್ಪದಂಡ ಎನ್ನುವ ಕಥಾ ಸಂಕಲನ, ಹೊಸ ಆಲೋಚನೆ ಎನ್ನುವ ವಿಮರ್ಶಾ ಕೃತಿ, ಹಾಗೆಯೇ ಮೃದುವಾಗಿ ಮುಟ್ಟು ಎನ್ನುವ ಪ್ರಬಂಧವನ್ನು ಬರೆದಿದ್ದಾರೆ. ಹಾಗೆ ಸವಿಚೈತ್ರ ಎನ್ನುವ ಪದ್ಯವನ್ನು ಸಿಸಿಫಸರ ಸುತ್ತು ಎನ್ನುವ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಈಗ ಈ ಪದ್ಯದಲ್ಲಿ ಬರುವಂತಹ ಒಂದಿಷ್ಟು ಪದಗಳು ಹಾಗೆ ಅವುಗಳ ಅರ್ಥವನ್ನು ತಿಳಿಸ್ಕೊಡ್ತೀನಿ. ಆದಿ ಅಂದರೆ ಮೊದಲು. ಖಗ ಅಂದರೆ ಹಕ್ಕಿ. ಚೈತನ್ಯ ಚಟುವಟಿಕೆ. ದಗದ ನೋಡಿ, ದಗದ ಅಂದರೆ ಕೆಲಸ. ಮತ್ತು ಅಂದರೆ ಆ್ಯಂಡ್ ಅಂತ ಅಲ್ಲ ಇಲ್ಲಿ, ಮತ್ತು ಅಂದರೆ ಮಾದಕತೆ. ಮುಗುಳು ಅಂದರೆ ಮೊಗ್ಗು, ಹೂವಾಗೋದಕ್ಕಿಂತ ಮುಂಚೆ ಮೊಗ್ಗಿರುತ್ತಲ್ವ ಅದು. ವಾಲಗ ಅಂದರೆ ವಾದ್ಯ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಕಲರವ ಅಂದರೆ ಮೋಹಕವಾದಂತಹ ಧ್ವನಿ, ತುಂಬ ಮೆಲೋಡಿಯಸ್ ಆಗಿರ್ತಕ್ಕಂತಹ ವಾಯ್ಸ್ ಅಂತ ಹೇಳ್ತೀವಲ್ಲ ಅದು. ಕೊನರು ಅಂದರೆ ಚಿಗುರ್ತಕ್ಕಂಥದ್ದು. ತಾರಕ ಅಂದರೆ ಹೈ ವಾಲ್ಯೂಮ್ ಅಂತ ಹೇಳ್ತಾರೆ, ಅಥವಾ ತಾರಕ ಅಂದರೆ ಎತ್ತರವಾದಂತಹ ಸ್ವರ ಅಂತೇಳಿ ಹೇಳ್ಬೋದು. ನೆಲದವ್ವ ಅಂದರೆ ಭೂಮಿ ತಾಯಿ. ಮುಕ್ತ ಅಂದರೆ ಬಿಡುಗಡೆಯನ್ನು ಹೊಂದಿದಂತಹ. ವಧು ಅಂದರೆ ಮದುಮಗಳು, ಮದುವೆ ಆಗೋದಕ್ಕೆ ಸಿಂಗಾರ ಆಗಿರ್ತಾಳಲ್ವ ಹುಡುಗಿ, ಅವಳನ್ನು ಮದುಮಗಳು ಅಂತೇಳಿ ಕರೀತಾರೆ. ವಧು ಅಂದರೆ ಮದುಮಗಳು. ಕೊರಡು ಅಂದರೆ ಒಣ ಮರದ ತುಂಡು. ಇದಿಷ್ಟು
ಈ ಪದ್ಯದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಪದಗಳು. ಸರಿ, ಹಾಗಿದ್ರೆ ಪದ್ಯವನ್ನು ನೋಡೋಣವಾ ಇವಾಗ. ಈಗ ನಾನು ಮೊದಲು ಒಂದು ಬಾರಿ ಪದ್ಯವನ್ನು ಸಂಪೂರ್ಣವಾಗಿ ಓದ್ತೀನಿ, ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸವಿ ಚೈತ್ರ. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯು ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಬಗೆ ಬಗೆಯ ಬಣ್ಣಗಳೇ ಬರೆದ ಚಿತ್ರದ ಹಾಗೆ, ನೆಲದಮ್ಮ ನವವಧುವೆ ಆದಳಿಂತು. ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು, ಬರಡು ಜೀವಕ್ಕೆ ಹೊಸತು ಚೈತನ್ಯವು. ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ, ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಮೈ ಕೊಡವಿ ಎದ್ದ ಜಗಕಗ ಪಕ್ಷಿ ಪ್ರಾಣಿಗಳು, ಲಘು ಬಗೆಯ ದಗದಕ್ಕೆ ಹೊರಟಂತಿದೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ, ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ, ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ, ಎಲ್ಲರೆದೆಗಳ ತುಂಬ ಸವಿ ಚೈತ್ರವು. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಪದ್ಯ. ಈಗ ಒಂದೊಂದೇ ಪದ್ಯ ಭಾಗವನ್ನು ಓದಿ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ನಾನೀಗಾಗಲೇ ಹೇಳಿದೆ, ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಪ್ರಕೃತಿಯ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ತುಂಬ ಸುಂದರವಾಗಿ ಪದ್ಯದಲ್ಲಿ ಹೇಳಿದ್ದಾರೆ. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು. ಯುಗದ ಆದಿ, ಯುಗದ ಆದಿ ಅಂದರೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬವು ಬಂದಿತು ಅಥವಾ ಹೊಸ ವರ್ಷ ಪ್ರಾರಂಭವಾದಂತಹ ದಿನ. ಆದಿ ಅಂದರೆ ಪ್ರಾರಂಭ. ಹೊಸ ವರ್ಷದ ಪ್ರಾರಂಭವಾದ ದಿನ ಪ್ರಕೃತಿಯಲ್ಲಿ ವಾತಾವರಣ ಹೇಗಿರುತ್ತೆ? ತುಂಬ ಸುಂದರವಾದಂತಹ ಪ್ರಕೃತಿ ಇರುತ್ತೆ. ಸುಂದರವಾದಂತಹ ಹಚ್ಚ ಹಸಿರಿನ ಪ್ರಕೃತಿ ಇರುತ್ತೆ. ಸೊಗದ ಸುಗ್ಗಿಯ ತಂತು. ಈ ಹೊಸ ಯುಗಾದಿ ಹಬ್ಬ ಸುಖದ ಸಮೃದ್ಧಿಯನ್ನು ತಂದಿದೆ. ಎಲ್ಲೆಲ್ಲೂ ಕೂಡ ಹಚ್ಚ ಹಸಿರು. ಹಾಗಾಗಿ ಕವಿ ಏನು ಹೇಳ್ತಾ ಇದ್ದಾರೆ? ಯುಗಾದಿ ಹಬ್ಬ ಸಂತೋಷದ ಸಮೃದ್ಧಿಯನ್ನು ತಂದಿದೆ. ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೇನೆ ಹೊಸ ಕಳೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲೆಲ್ಲೂ ಕೂಡ ಹಚ್ಚ ಹಸಿರಾದಂಥ ವಾತಾವರಣ, ಮರ ಗಿಡಗಳಲ್ಲಿ ಹೂವುಗಳು, ಇದರಿಂದ ಹೇಗೆ ಕಾಣಿಸ್ತಾ ಇದೆ ಇಡೀ ಜಗತ್ತು ಅಂತ ಹೇಳಿದ್ರೆ, ಇಡೀ ಜಗತ್ತಿಗೇನೆ ಏನೋ ಒಂದು ಹೊಸ ಕಳೆಯನ್ನು ತಂದು ಕೊಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ. ಈಗ ಒಂದು ಸುಂದರವಾದಂತಹ ಪೇಂಟಿಂಗ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ತುಂಬ ಕಲರ್ಸ್ನ ಆ್ಯಡ್ ಮಾಡಿರ್ತೀವಿ ನಾವು, ಮಲ್ಟಿ ಕಲರ್ಸ್, ಬಗೆ ಬಗೆಯ ಬಣ್ಣಗಳನ್ನು ಆ್ಯಡ್ ಮಾಡಿರ್ತಕ್ಕಂತಹ ಒಂದು ಡ್ರಾಯಿಂಗ್, ಒಂದು ಚಿತ್ರಕಲೆ ಹೇಗೆ ಸುಂದರವಾಗಿ ಕಾಣಿಸುತ್ತೋ ಹಾಗೆ ವಿವಿಧ ರೀತಿಯ ಮರ ಗಿಡ ಅವುಗಳಲ್ಲಿ ಬಿಡ್ತಕ್ಕಂತಹ ಬಣ್ಣ ಬಣ್ಣದ ಹೂವುಗಳು ಹೇಗೆ ಕಾಣಿಸ್ತಾ ಇದೆ ಇಲ್ಲಿ ಕವಿಯ ಕಣ್ಣಿಗೆ ಅಂತ ಹೇಳಿದ್ರೆ, ಯಾರೋ ಬಣ್ಣ ಬಣ್ಣದ ಚಿತ್ರವನ್ನು ಬರೆದಿದ್ದಾರೆನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೆಲದಮ್ಮ ನವವಧುವೆ ಆದಳಿಂತು. ನೆಲದಮ್ಮ ಅಂತ ಹೇಳಿದ್ರೆ ಭೂಮಿ ತಾಯಿ. ಭೂಮಿ ತಾಯಿ ಹೇಗೆ ಕಾಣಿಸ್ತಾ ಇದ್ದಾಳೆ? ನವವಧುವಿನಂತೆ. ನವವಧು ಅಂದರೆ ಮದುವೆಗೆ ಸಿಂಗಾರಗೊಂಡಿರ್ತಕ್ಕಂಥ ಹುಡುಗಿಯನ್ನು ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ವಾ? ಆ ರೀತಿ ಭೂಮಿ ತಾಯಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೊದಲ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ? ಯುಗದ ಆದಿಯಾದಂತಹ ಯುಗಾದಿ ಹಬ್ಬ ಬಂದಿದೆ. ಯುಗಾದಿ ಹಬ್ಬ ಬಂದು ಎಲ್ಲೆಲ್ಲೂ ಕೂಡ ಸುಖ ಸಂತೋಷದ ಸಮೃದ್ಧಿಯನ್ನು ತಂದಿದೆ. ಇಡೀ ಜಗತ್ತಿಗೆ ಹೊಸ ಕಳೆಯನ್ನು ತಂದಿದೆ. ವಿವಿಧ ಮರ ಗಿಡಗಳಲ್ಲಿ ಬಣ್ಣ ಬಣ್ಣದ ಹೂವುಗಳು ಕಾಯಿಗಳು ಬಿಟ್ಟಿವೆ. ಇವು ಕವಿಯ ಕಣ್ಣಿಗೆ ಬಣ್ಣ ಬಣ್ಣದ ಚಿತ್ರಕಲೆಯಂತೆ ಕಾಣಿಸ್ತಾ ಇದೆ. ಹಾಗೆಯೇ ಭೂಮಿ ತಾಯಿ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾಳೆ. ಅದು ಹೇಗೆ ಅಂತ ಹೇಳಿದ್ರೆ, ನವವಧು ಯಾವ ರೀತಿ ಸಿಂಗಾರಗೊಂಡಿರ್ತಾಳೋ ಆ ರೀತಿ ಭೂಮಿ ತಾಯಿ ಕೂಡ ಸಿಂಗಾರಗೊಂಡು ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಕವಿಗಳು ಮೊದಲನೇ ಪದ್ಯ ಭಾಗದಲ್ಲಿ ಹೇಳಿದ್ದಾರೆ. ಎರಡನೇ ಪದ್ಯ ಭಾಗವನ್ನು ನೋಡೋಣ. ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು. ಕೊರಡ ಕೊನರಿಸಿ. ಕೊರಡು ಅಂತ ಹೇಳಿದ್ರೆ ಈ ಒಣ ಮರದ ತುಂಡಿರುತ್ತಲ್ವ ಅದು. ಒಣ ಮರದ ತುಂಡಿನಲ್ಲಿ ಚಿಗುರು ಬಂದಾಗ ಎಷ್ಟು ಚಂದ ಕಾಣಿಸುತ್ತೆ ನೋಡಿ ಅಲ್ವಾ? ಕೊರಡು ಅಂದರೆ ಒಣ ಮರದ ತುಂಡಿನಲ್ಲಿ ಕೊನರಿಸಿ. ಕೊನರು ಅಂದರೆ ಚಿಗುರು. ಒಣ ಮರದ ತುಂಡಿನಲ್ಲಿ ಚಿಗುರು ಮೂಡಿದಾಗ ಹೇಗೆ ಸುಂದರವಾಗಿ ಕಾಣಿಸುತ್ತೋ ಹಾಗೆ ವಾತಾವರಣದಲ್ಲಿರ್ತಕ್ಕಂಥ ಎಲ್ಲ ಮರಗಳು ಸುಂದರವಾಗಿ ಕಾಣಿಸ್ತಾ ಇದೆ. ಆ ಮರಗಳ ಕೊಂಬೆಗಳಲ್ಲೆಲ್ಲ ಚಿಗುರು ಬಿಟ್ಟಿದೆ. ಆ ಚಿಗುರಿನ ಅಂದರೆ ಕೊಂಬೆಗಳ ತುದಿನಲ್ಲಿ
ಮುಗುಳನಗೆ ಮುತ್ತಿಟ್ಟು, ಮುಗುಳ ಅಂತ ಹೇಳಿದ್ರೆ ಮೊಗ್ಗು, ಹಲವಾರು ಹೂವುಗಳು ಅರಳೋದಕ್ಕಿಂತ ಮುಂಚೆ ಮೊಗ್ಗಿನ ಸ್ವರೂಪದಲ್ಲಿರುತ್ತಲ್ವ, ಆ ಮೊಗ್ಗುಗಳು ಮುತ್ತಿಡುವಂತೆ ಕಾಣ್ತಾ ಇದೆ ಕವಿಗೆ. ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಬರೀ ಪ್ರಕೃತಿಗೆ ಮಾತ್ರ ಅಲ್ಲ, ಮನುಷ್ಯರ ಬರಡಾದಂತಹ ಜೀವನಕ್ಕೆ, ನಿಸ್ಸಾರವಾದಂತಹ ಜೀವನಕ್ಕೆ ಒಂದು ಹೊಸ ಚೈತನ್ಯವನ್ನು, ಒಂದು ಹೊಸ ಹುರುಪನ್ನು ತರ್ತಕ್ಕಂಥ ಹಬ್ಬ ಅಂತ ಅಂದರೆ ಅದು ಯುಗಾದಿ ಹಬ್ಬ ಅಂತಾನೆ ಹೇಳ್ಬೋದು. ಹಾಗೆ ಪ್ರಕೃತಿನಲ್ಲಿ ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ, ಸಂಪೂರ್ಣವಾದಂತಹ ವಾತಾವರಣ ಹಚ್ಚ ಹಸಿರಿನಿಂದ ಕೂಡಿದೆ ಅಂತ ಹೇಳಿದ್ರೆ ಅಲ್ಲಿ ಪಕ್ಷಿಗಳಿಗೆ ಎಲ್ಲಿಲ್ಲದ ಸಂತೋಷ ಅಲ್ವಾ. ಅದೇ ರೀತಿ ಕೋಗಿಲೆಗಳಿಗೂ ಕೂಡ ತುಂಬ ಸಂತೋಷ ಆಗಿದೆ ಆ ಹಚ್ಚ ಹಸಿರಿನ ಸಮೃದ್ಧವಾದಂತಹ ವಾತಾವರಣವನ್ನು ನೋಡಿ. ಕೋಗಿಲೆಗಳು ಇಂಪಾದಂತಹ ರಾಗವನ್ನು ಬೆರೆಸ್ತಾ ಇದ್ದಾವೆ, ಕುಹು ಕುಹು, ಈ ರೀತಿ ಇಂಪಾದಂತಹ ರಾಗವನ್ನು ಬೆರೆಸ್ತಾ ಸಂತೋಷದಿಂದ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ. ಅವುಗಳ ಕಂಠ ಅಂದರೆ ಧ್ವನಿ ತಾರಕ ಕೇರಿ, ತಾರಕ ಅಂತ ಹೇಳಿದ್ರೆ ಎತ್ತರದ ಸ್ವರದಲ್ಲಿ ಹೇರಿದೆ, ಅಂದರೆ ತುಂಬ ಸಂತೋಷದಿಂದ ಜೋರಾಗಿ ಅವು ಇಂಪಾದ ಧ್ವನಿಯಲ್ಲಿ ಕೂಗ್ತಾ ಇದೆ. ಅದರ ಜೊತೆ ಇತರ ಹಕ್ಕಿಗಳ ಚಿಲಿಪಿಲಿ ನಾದ, ಚಿಲಿಪಿಲಿ ಕಲರವ ಮತ್ತೇರಿದೆ. ಯಾರೇ ಆಗಲಿ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ರೆ ಸುತ್ತಲೂ ಹಸಿರು ವಾತಾವರಣ, ಅದರ ಜೊತೆ ಬಣ್ಣ ಬಣ್ಣದ ಹೂಗಳು, ಕಾಯಿಗಳು, ಪಕ್ಷಿಗಳ ಇಂಪಾದಂತಹ ಚಿಲಿಪಿಲಿ ನಾದ, ಇಂತಹ ಸುಂದರ ಪ್ರಕೃತಿಯನ್ನು ಯಾರೇ ನೋಡಿದ್ರೂ ಕೂಡ ಅವರಿಗೆ ಮತ್ತೇರುತ್ತದೆ. ಮತ್ತು ಅಂತ ಅಂದರೆ ಮಾದಕತೆ ಅಂತ ಹೇಳ್ತೀವಲ್ಲ, ಮಾದಕರಾಗ್ಬಿಡ್ತೀವಿ. ಅಂದರೆ ಆ ಪ್ರಕೃತಿ ಸೌಂದರ್ಯವನ್ನು ಸವಿತಾ ನಮ್ಮನ್ನೇ ನಾವು ಕಳೆದುಕೊಂಡು ಬಿಡ್ತೀವಿ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮುಂದುವರೆದು ನೋಡೋಣ. ಮೈ ಕೊಡವಿ ಎದ್ದ ಜಗಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿವೆ. ಆ ಸಂಪೂರ್ಣ ಹಚ್ಚ ಹಸಿರಾದಂತಹ ವಾತಾವರಣ, ಸುಂದರವಾದಂತಹ ಪ್ರಕೃತಿನಲ್ಲಿ ಮೈ ಕೊಡವಿ ಎದ್ದೇಳ್ತಿದೆ. ಅಂದರೆ ಇಷ್ಟು ದಿನ ಹಸಿರು ವಾತಾವರಣ ಇರಲಿಲ್ಲ, ಚಿಗುರಿರಲಿಲ್ಲ, ಹಾಗಾಗಿ ಪಕ್ಷಿಗಳು ಪ್ರಾಣಿಗಳು ಒಂದು ಕಡೆ ಜಡ್ಡು ಹಿಡ್ದಿರೋರ ಥರ ಕೂತ್ಬಿಟ್ಟಿದ್ರು. ಬರೀ ಪಕ್ಷಿಗಳು ಪ್ರಾಣಿಗಳು ಅಂತಲ್ಲ, ಮನುಷ್ಯರು ಕೂಡ ಅಷ್ಟೇ. ಅಟ್ಲೀಸ್ಟ್ ಈಗ ಹೊಸ ವರ್ಷ ಬರ್ತಿದೆ, ಏನಾದರೂ ಹೊಸದನ್ನು ಪ್ರಾರಂಭ ಮಾಡೋಣ ಅಂತ ಹೇಗೆ ಮನುಷ್ಯ ನಿರ್ಧಾರವನ್ನು ತೆಗೆದುಕೊಳ್ತಾನೋ ಅದೇ ರೀತಿ ಪಕ್ಷಿ ಪ್ರಾಣಿಗಳು ಇಷ್ಟು ದಿನ ಜಡ್ಡು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ರು. ಜಡ್ಡು ಹಿಡಿದು ಕೂತ್ಕೊಳ್ಳೋದು ಅಂದರೆ ಒಂದೇ ಸ್ಥಳದಲ್ಲಿ ಯಾವುದೇ ಕೆಲಸವನ್ನು ಮಾಡದೆ ಕೂತಿರ್ತಕ್ಕಂಥದ್ದು. ಆದರೆ ಈಗ ಪಕ್ಷಿ ಪ್ರಾಣಿಗಳು ಕೂಡ ಏನು ಮಾಡ್ತಾ ಇದೆ, ಮೈ ಕೊಡವಿ ಎದ್ದು, ಇಲ್ಲ ಏನಾದರೂ ಮಾಡಬೇಕು ಅಂತ ಹೇಳಿ ಎದ್ದು ಲಘು ಬಗೆಯಿಂದ, ಲಘು ಬಗೆ ಅಂದರೆ ಅವಸರವಾಗಿ ದಗದಕ್ಕೆ ಹೊರಟಂತಿವೆ. ದಗದ ಅಂದರೆ ಕೆಲಸ, ಏನೋ ಒಂದು ಕೆಲಸ ಮಾಡೋದಕ್ಕೆ, ಏನೋ ಒಂದು ಹೊಸ ಅನ್ವೇಷಣೆಯನ್ನು ಮಾಡೋದಕ್ಕೆ ಹೊರಟಿರೋ ಥರ ಕಾಣಿಸ್ತಾ ಇದೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವವಿಲಾಸ. ಹೊಸತು ಜೀವೋಲ್ಲಾಸ, ಯುಗಾದಿ ಹಬ್ಬ ಬಂದಾಗ ಹೊಸ ವರ್ಷ ಬಂತು, ಈ ವರ್ಷನಾದರೂ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳಿರುತ್ತೆ ಅಂಥೇಳಿ ಒಂದು ಜೀವನದ ಬಗ್ಗೆ ಸಂತೋಷ, ಜೀವನದ ಬಗ್ಗೆ ಆಸಕ್ತಿ ಮೂಡುತ್ತೆ. ಹಾಗೆಯೇ ಯುಗಾದಿ ಹಬ್ಬದ ಆ ಸುಂದರ ಚಿಗುರಿನ ವಾತಾವರಣ ಇದು ಮನಸ್ಸಿಗೂ ಕೂಡ ಭಾವವಿಲಾಸ, ಮನಸ್ಸಿಗೂ ಕೂಡ ಸಂತೋಷವನ್ನು ತಂದುಕೊಡ್ತಕ್ಕಂತಹ ಕಾಲ. ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಈ ಸುಂದರ ವಾತಾವರಣವನ್ನು ನೋಡಿ ನೆಲ ಮುಗಿಲ ಮೆರವಣಿಗೆ ಹೊರಟಂತಿದೆ. ಅದು ಹಾಗೇನೆ ಮೆರವಣಿಗೆಯನ್ನು ಹೊರಟಿಲ್ಲ, ವಾಲಗದ ಜೊತೆ, ವಾಲಗ ಅಂತ ಹೇಳಿದ್ರೆ ವಾದ್ಯ, ಮದುವೆ ಸಂದರ್ಭದಲ್ಲಿ ಮೆರವಣಿಗೆಯನ್ನು ನೋಡಿರ್ತೀರಾ, ಅಲ್ಲಿ ಹಲವಾರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ. ಅದೇ ರೀತಿ ಇಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು, ಮನುಷ್ಯರು ಎಲ್ಲ ಕೂಡ ಹೊಸತನ್ನು ತುಂಬಿಕೊಂಡು ಮೆರವಣಿಗೆಯನ್ನು ಹೊರಟಿರೋ ಥರ ಯಾರಿಗೆ ಕಾಣಿಸ್ತಾ ಇದೆ, ಕವಿಗಳಿಗೆ ಕಾಣಿಸ್ತಾ ಇದೆ. ಹಾಗೆ ಕೊನೆ ಪದ್ಯ ಭಾಗದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ. ಯುಗದ ಹಿಂದಿನ ಕೊಳೆ, ಯುಗದ ಹಿಂದಿನ ಕೊಳೆ ಅಂದರೆ ಹೋದ ವರ್ಷದ, ಹಳೆಯ ವರ್ಷದ ಕೊಳೆ ಎಲ್ಲ ಏನಿತ್ತಲ್ವ, ಸಾಕಷ್ಟು ಕಷ್ಟಗಳಿರ್ಬೋದು ಅಥವಾ ದುಃಖದ ವಿಷಯಗಳಿರ್ಬೋದು, ಇವುಗಳನ್ನೆಲ್ಲ ತೊಳೆದು, ಅಂದರೆ ಅವುಗಳು ಇಲ್ಲದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ. ಹೋದ ವರ್ಷ ಆಗಿದ್ದು ಹಾಗೋಯ್ತು, ಈಗ ಹೋದ ವರ್ಷದ ಕಹಿ ನೆನಪುಗಳು, ಆ ಕಷ್ಟಗಳು ನಮ್ಮ ಜೀವನಕ್ಕೆ ಈ ವರ್ಷ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ನಗುವಿನಿಂದ, ಸಂತೋಷದಿಂದ, ಒಳ್ಳೆಯ
ಭರವಸೆನಲ್ಲಿ ಏನು ಮಾಡ್ತಾ ಇದ್ದಾರೆ, ಹೊಸ ಕನಸುಗಳನ್ನು ಕಾಣ್ತಾ ಇದ್ದಾರೆ. ಎಲ್ಲೆಲ್ಲಿಯೂ ಎಲ್ಲರೂ ಕೂಡ ಹೊಸ ಕನಸುಗಳನ್ನು ಕಾಣುವತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ. ಯುಗಾದಿ ಅಂದರೆ ಬೇವು ಬೆಲ್ಲ ತಿಂತೀವಿ, ಸುಖ ಸಂತೋಷ ಸಮನಾಗಿರಲಿ ಅಂಥೇಳಿ. ಆದರೆ ಇಲ್ಲಿ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ. ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟದ ಸಮಯಗಳಿರ್ಬೋದು, ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿದಂತಹ ನೋವಿನ ಕ್ಷಣಗಳಿರ್ಬೋದು, ಇದನ್ನೆಲ್ಲ ಕವಿ ಇಲ್ಲಿ ಬೇವಿಗೆ ಹೋಲಿಸಿದ್ದಾರೆ. ಆ ಬೇವು ಮರೆಯಾಗಿ ಬೆಲ್ಲ ಎನ್ನುವ ಸಿಹಿ ಬರಲಿ, ಅಂದರೆ ನಮ್ಮ ಜೀವನದಲ್ಲಿ ಸಂತೋಷ ನಲಿವು ಅಂತಕ್ಕಂಥದ್ದು ಬರಲಿ. ಈ ರೀತಿಯ ಸಂದರ್ಭಗಳು ಹೆಚ್ಚಾಗಲಿ. ಎಲ್ಲರೆದೆಗಳ ತುಂಬ ಸವಿಚೈತ್ರವು, ಎಲ್ಲರ ಹೃದಯದ ತುಂಬ, ಪ್ರಕೃತಿಯ ಹೃದಯದ ತುಂಬ, ಪ್ರಾಣಿ ಪಕ್ಷಿಗಳ ಹೃದಯದ ತುಂಬ, ಮನುಷ್ಯರ ಹೃದಯದ ತುಂಬ ಎಲ್ಲೆಲ್ಲೂ ಸವಿಚೈತ್ರ ಮೂಡಲಿ. ಸವಿಚೈತ್ರ ಅಂತ ಹೇಳಿದ್ರೆ ಎಲ್ಲೆಲ್ಲೂ ಕೂಡ ಹೊಸದಾದಂತಹ ಸಂತೋಷವಾದಂತಹ ಚಿಗುರು ಮೂಡಲಿ, ಹೊಸ ಆತ್ಮವಿಶ್ವಾಸ ಮೂಡಲಿ ಅಂತ ಹೇಳಿ ಕವಿ ಈ ಒಂದು ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಹೇಗಿತ್ತು ಪದ್ಯ? ತುಂಬ ಚೆನ್ನಾಗಿತ್ತು ಅಲ್ವಾ? ಯುಗಾದಿ ಹಬ್ಬ ಆ ಸಂದರ್ಭದಲ್ಲಿನ ಪ್ರಕೃತಿ ವರ್ಣನೆಯನ್ನು ಮಾಡೋದ್ರ ಮೂಲಕ ಕವಿ ಇಲ್ಲಿ ಮನುಷ್ಯರಿಗೂ ಕೂಡ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಏನದು ಅಂತ ಹೇಳಿದ್ರೆ, ಜೀವನ ಅಂದಮೇಲೆ ಕಷ್ಟ ಸುಖಗಳು ಇದೆರಡು ಇದ್ದೇ ಇರುತ್ತೆ. ಹಾಗಾಗಿ ಸುಖ ಬಂದಾಗ ನಾವು ತುಂಬಾ ಸಂತೋಷ ಪಟ್ಕೊಂಡು, ದುಃಖ ಬಂದಾಗ ಖಿನ್ನರಾಗಿ ಕೂತ್ಕೋಬಾರ್ದು. ಬದಲು ಸುಖ ಬಂದಾಗ ನಾವು ಸಂತೋಷದಿಂದ ಆ ಕ್ಷಣಗಳನ್ನು ಕಳಿಬೇಕು. ಹಾಗೆ ದುಃಖ ಇದ್ದಾಗ ಅದು ಕೂಡ ಶಾಶ್ವತವಲ್ಲ, ಆ ಕಷ್ಟದ ದಿನಗಳು ಕೂಡ ಮರೆಯಾಗೇ ಆಗುತ್ತೆ ಅಂತ ಹೇಳಿ ಕವಿ ತುಂಬ ಸುಂದರವಾಗಿ ಈ ಒಂದು ಪದ್ಯ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಗೆಲ್ರಿಗೂ ಕೂಡ ಈ ಪದ್ಯ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.